ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜ ಅಡುಗೆ ಮನೆ ಚಾನಲ್. ಇವತ್ತಿನ ರೆಸಿಪಿ ಸೂಪರ್ ಆಗಿರುವಂಥ ಉತ್ತರ ಕರ್ನಾಟಕ ಫೇಮಸ್ ಹಳೆ ಕಾಲದ ಮೆಂತ್ಯ ಕಡುಬು ಮಾಡ್ತಾಯಿದ್ದೀನಿ. ಜೋಳದ ಹಿಟ್ಟಿದ ಮೆಂತ್ಯ ಕಡುಬು ಆರೋಗ್ಯಕ್ಕಂತೂ ಇದು ತುಂಬಾ ಒಳ್ಳೆಯದು. ಹಾಗೆ ಮತ್ತು ಮಾಡೋದು ಕೂಡ ಸುಲಭ, ತಿನ್ನೋಕ್ಕಂತೂ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಚಾನಲ್ ಇನ್ನೂ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಹಾಗೆ ಹೆಸರು ಬೇಳೆನ 1 ಕಪ್ ತೊಗೊಂಡು ನಾನು ತೊಳ್ಕೊತಾ ಇದ್ದೀನಿ. ಹೆಸರು ಬೇಳೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಕೊಡುತ್ತೆ ಬಾಯಿಗೆ. ಇವಾಗ ಕುದಿಯೋ ನೀರಿಗೆ ನಾನು ಹೆಸರು ಬೇಳೆನ ಹಾಕಿ ಸ್ವಲ್ಪ ಇಲ್ಲಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಉಕ್ಕು ಬರಲ್ಲ, ಹಾಗೆ ಮತ್ತು ಚೆನ್ನಾಗಿ ಬೇಯುತ್ತೆ ಅಂತ. ಈ ರೀತಿ ಬುರ್ಗ ಬರುತ್ತೆ ಮೇಲೆ, ಅದನ್ನು ತಗೊಂಡ್ಬಿಡಬೇಕು. ಅದನ್ನು ತೆಗೆದಾದ್ಮೇಲೆ ನಾನಿಲ್ಲಿ ಜೋಳದ ಹಿಟ್ಟನ್ನ ಸೋಸ್ಕೊತಾ ಇದ್ದೀನಿ. ಜೋಳದ ಹಿಟ್ಟು ನೀಟಾಗಿ ಸೋಸ್ಕೊಂಡಾದ್ಮೇಲೆ ಇಲ್ಲಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಗೆ ಕಲಿಸ್ತಾ ಬರಬೇಕು. ಒಂದೇ ಸತಿ ನೀರು ಹಾಕಿ ಕಲಸಕ್ಕೆ ಹೋಗ್ಬೇಡಿ, ಗಟ್ಟಿ ಬರಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟು ಗಟ್ಟಿ ಹಿಟ್ಟನ್ನು ಕಲಿಸ್ಕೋಬೇಕು. ರೊಟ್ಟಿ ಮಾಡ್ತೀವಲ್ಲ, ರೊಟ್ಟಿ ಮಾಡೋದಕ್ಕಿಂತ ಅದಕ್ಕಿಂತ ಗಟ್ಟಿ ಕಲಿಸ್ಕೋಬೇಕು. ಈ ಥರ ಹದವಾಗಿ ನಾದೋದ್ರಿಂದ ಕಡುಬು ತುಂಬಾ ರುಚಿ ಆಗುತ್ತೆ. ಇವಾಗ ನಾನು ಇಲ್ಲೊಂದು ನೋಡಿ ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ಇಡ್ಲಿ ಪಾತ್ರೆ, ಕೆಳಗಡೆ ಒಂದು ಲೈನ್ ಬರುತ್ತಲ್ಲ ಅದರವರೆಗೂ ನೀರು ಹಾಕ್ಕೋಬೇಕು. ನೀರನ್ನ ಕುದಿಯೋಕೆ ಇಟ್ಟು ಇಲ್ಲಿ ಕಡುಬು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಚಾಣಿ ತೊಗೊಂಡ್ಬಿಟ್ಟು ತೂತಿರೋ ಚಾಣಿಗೆ ಅದಕ್ಕೆ ಎಣ್ಣೆನ ಹಚ್ಕೋಬೇಕು ನೀಟಾಗಿ ಎಲ್ಲ ಕಡೆನೂ. ಎಣ್ಣೆ ಹಚ್ಕೊಂಡಾದ್ಮೇಲೆ ನಾವು ನಾದಿಟ್ಟಿರುವಂಥ ಹಿಟ್ಟನ್ನು ತುಂಬ ತಿಳುವಾಗೆ ಉದ್ದಕ್ಕೆ ಒಂದು ಈ ಥರ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ನೋಡಿ, ಇಷ್ಟೇ ಕಡಿದು ನೋಡಿ ಈ ರೀತಿ ಕೈಯಲ್ಲಿ ಮಾಡ್ಕೋಬೇಕು. ಅಥವಾ ನಾವು ಒಂದೇ ಸರ್ತಿ ಮಾಡಬೇಕಂದ್ರೆ ನೋಡಿ, ಬೇಗ ಒಂದು 3-4 ಮಾಡಬೇಕಂದ್ರೆ ಕೈಯಲ್ಲಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ರೌಂಡ್ ಮಾಡಿಕೊಂಡು ಬೆರಳಿಂದ ಒತ್ಕೊಂಡ್ಬಿಟ್ರೆ ನಮಗೆ ಬೇಗನೆ ತುಂಬ ಅರ್ಜೆಂಟಿಗೆ ಕಡುಬನ್ನ ರೆಡಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಕಡುಬಿನ ಟೇಸ್ಟು ತುಂಬಾ ರುಚಿ ಕೊಡುತ್ತೆ. ಯಾಕಂದರೆ ತಿಳುವಾಗೆ ಚಿಕ್ಕದಾಗಿ ಮಾಡಿರ್ತೀವಲ್ಲ, ಹಾಗಾಗಿ ತುಂಬ ರುಚಿ ಕೊಡುತ್ತೆ, ಬೇಗ ಬೇಯುತ್ತೆ. ಇವಾಗ ಬೇಳೆ ಕೂಡ ಬೆಂದಿದೆ. ಇವಾಗ ಕಡುಬು ಕೂಡ ರೆಡಿಯಾಗಿದೆ. ಇದನ್ನು ಕಡುಬು ಇವಾಗ ಬೇಯಿಸೋಕೆ ಇಟ್ಬಿಡ. ನೀರು ಕಾದಿರುವಂಥ ನೀರಿಗೆ ಇವಾಗ ಕಡುಬು ಅದರ ಒಳಗಡೆ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿ ಬೇಯುತ್ತೆ ಕಡುಬು. ಇವಾಗ ನೀರು ಕುದೀತಾ ಇದೆ ನೋಡಿ, ಅದರಲ್ಲಿ ನಾನು ಇವಾಗ ಈ ಜಲ್ಲುಡಿನ ಇಡ್ತಾ ಇದ್ದೀನಿ. ತೂತಿರೋ ಚಾಣಿಯಲ್ಲಿ ಹಾಕ್ಕೊಂಡಿದ್ವಲ್ಲ ಕಡುಬು, ಅದನ್ನಿಟ್ಟು ಮೇಲೆ ಮುಚ್ಚಿ ನೀಟಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಬಿಡೋಣ. ಬೆಂದಿದ್ದು ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ, ಶೈನಿಂಗ್ ಬರುತ್ತೆ, ಸಾಫ್ಟ್ ಆಗುತ್ತೆ, ಮುಟ್ಟಿದ್ರೆ ನಿಮಗೆ ಕೈಗೆ ಅಂಟಲ್ಲ ಕಡುಬು. ಆ ರೀತಿ ರೆಡಿ ಆಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಡುಬು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ಮತ್ತು ಅದು ಒಡ್ಕೊಂಡು ಹೋಗ್ತಾ ಇಲ್ಲ ನೋಡಿ. ನೀವು ಯಾವ ರೀತಿ ಮಡಿಸ್ತೀರೋ ಹಾಗೆ ಮಡಿಸ್ಕೊತಾ ಇದೆ, ಅಷ್ಟು ಚೆನ್ನಾಗಿ ಬೆಂದಿದೆ ಕಡುಬು. ಇವಾಗ ನಾನು ಅದನ್ನು ಒಗ್ಗರಣೆ ಮಾಡೋಕ್ಕೆ ಇಲ್ಲೊಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆನ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಸಾಸಿವೆ ಒಂದು 1/4 ಟೀ ಸ್ಪೂನಷ್ಟು ಹಾಕಿ ಚಟಾಪಟ ಅಂದಮೇಲೆ ನಾನು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ. 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಎಷ್ಟನ್ನೇ ಹಾಕಬೇಕು, ಚೆನ್ನಾಗಿರುತ್ತೆ. ಈ ಥರ ನಾನು ಹಸಿಮೆಣ್ಸಿನ್ಕಾಯನ್ನ ಜವಡ ಜಜ್ಜಿ ಹಾಕ್ಕೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ಚೆನ್ನಾಗಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದು ತುಂಬ ಸಣ್ಣಕ್ಕಾಗಿ ಕಟ್ ಮಾಡಬೇಕು. ಮೆಂತ್ಯ ಸೊಪ್ಪು ಬಾಯಿಗೆ ನಮಗೆ ಸಿಗಬಾರ್ದು, ಆ ರೀತಿ ಚೆನ್ನಾಗಿ ಸಣ್ಣಕ್ಕಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಒಂದು 5 ನಿಮಿಷ ಆದರೂ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಫಸ್ಟೇ ಕಡುಬಿಗೆ ಹಾಕಿರ್ತೀವಿ ಉಪ್ಪು, ಇವಾಗ ನೋಡಿಕೊಂಡು ಉಪ್ಪನ್ನು ಕಮ್ಮಿ ಹಾಕ್ಕೊಳ್ಳಿ. ನೀಟಾಗಿ ಅದೆಲ್ಲ ಸಾಫ್ಟಾಗಿ ಮೆಂತ್ಯ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಬೆಂದಿರುವಂಥ ಕಡುಬಿಗೆ ತಣ್ಣೀರನ್ನ ಬಿಡಬೇಕು. ತಣ್ಣೀರು ಬಿಟ್ಟು ನೀಟಾಗಿ ಕಡುಬನ್ನ ಈ ಥರ ತೊಳೆದು ಬಿಡಬೇಕು. ಯಾಕಂದರೆ ಬಿಸಿ ಇರೋ ಕಡುಬನ್ನ ಹಾಕ್ಕೊಂಡ್ಬಿಟ್ರೆ ಉಂಡೆ ಆಗುತ್ತೆ. ತಣ್ಣೀರು ಬಿಟ್ಟಾಗಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಬಿಡಿ ಆಗುತ್ತೆ ಕಡುಬು. ನೋಡಿ ಈ ರೀತಿ ಸಾಫ್ಟಾಗಿ ಹಾಗೆ ಉಳ್ಕೊಳ್ಳುತ್ತೆ, ಗಟ್ಟಿ ಬರಲ್ಲ ಕಡುಬು. ಬೇಯಿಸಿದ ಕಡುಬು ಹಾಗೆ ನಾವು ಇಟ್ಕೊಂಡ್ರೆ ಗಟ್ಟಿ ಬರುತ್ತೆ. ತಣ್ಣೀರು ಹಾಕಿದ್ರೆ ಕಡುಬು ಅದೇ ರೀತಿಯೇ ಸಾಫ್ಟಾಗಿ ಉಳ್ಕೊಳ್ಳುತ್ತೆ. ಇವಾಗ ನಾನು ಅದರದಲ್ಲಿ ಒಂದು ಚಾರಣ ಭಾಗ ಮಾತ್ರ ಕಡುಬು ಸಪ್ರೇಟಾಗಿ ತೆಗೆದಿಟ್ಟು ಎಲ್ಲ ಕಡುಬನ್ನ ನಾನು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮೆಂತ್ಯ ಕಬ್ಬು ಎಕ್ಸ್ಟ್ರಾ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಬಿಸಿದು ಚೆನ್ನಾಗಿರುತ್ತೆ. ನೀವು ಹಾಗೆ ಇಟ್ಕೊಂಡ್ರೆ, ಇವಾಗ ಬೇಯಿಸಿರುವಂಥ ಕಡುಬು ಹಾಗೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಈರುಳ್ಳಿ ಚಟ್ನಿ ಮಾಡ್ಕೊಂಡು ಅದ್ರ ಜೊತೆಗೆ ತಿನ್ಬೋದು. ಅದಕ್ಕೋಸ್ಕರ ಅದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಬೇಯಿಸಿಟ್ಕೊಂಡಿರುವಂಥ ನೋಡಿ ಹೆಸರು ಬೇಳೆನ ಹಾಕ್ಕೋತಾ ಇದ್ದೀನಿ. ಹೆಸರು ಬೇಳೆ ತುಂಬ ಸಾಫ್ಟೂ ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಒಂದು ಮೀಡಿಯಮ್ ಆಗಿ ಬೆಂದಿರಬೇಕು. ಅದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗಲೇ ಮಿಕ್ಸ್ ಮಾಡ್ಕೋಬೇಕು, ಫಸ್ಟೇ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಅದನ್ನು ಕಡುಬೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಬೇಳೆನ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ನೋಡಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಡುಬು ಸಾಫ್ಟಾಗಿ ಬರುತ್ತೆ, ರುಚಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ 7 ನಿಮಿಷ ನಾವು ಬೇಯಿಸೋಕ್ಕಿಟ್ಟಿದ್ದೀವಿ. 7 ನಿಮಿಷ ಬೆಂದ ಮೇಲೆ ನೋಡಿ ಕಡುಬು ಸೂಪರಾಗಿ ರೆಡಿಯಾಗಿದೆ. ಘಮ ಅಂತೂ ಹೇಳೋಂಗಿಲ್ಲ. ಒಂದು ಸತಿ ಟ್ರೈ ಮಾಡಿ ಮತ್ತೆ ಮಾಡ್ಕೊಂಡು ತಿಂತೀರ. ಈ ಕಡುಬಂತೂ ತುಂಬಾ ಫೇಮಸ್ ನಮ್ಮ ಉತ್ತರ ಕರ್ನಾಟಕ ಕಡೆ.
ಇದ್ರ ಘಮ ಕೂಡ ಅಷ್ಟೇ ಇರುತ್ತೆ, ಹಾಗೆ ತಿನ್ನೋಕ್ಕೆ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ. ತಿಂದ ಮೇಲೆ ನಿಮಗೆ ಬೆಳಗ್ಗೆ ತಿಂದರೆ ಸಾಯಂಕಾಲ ಗಂಟ ಅದ್ರ ಘಮ ಅದರ ರುಚಿ ಬಾಯಲ್ಲೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಆರಾಮಾಗಿ ಮಾಡ್ಕೊಳ್ಳುವಂಥ ಮೆಂತ್ಯ ಸೊಪ್ಪಿನ ಕಡುಬು. ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಹೊಸ ರೆಸಿಪಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮಗೇನಾದರೂ ಹೊಸ ರೆಸಿಪಿ ಬೇಕು ಅಂದರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.